ಮತಗಟ್ಟೆಗೆ ಬಂದಂಥ ಅಧಿಕಾರಿಗಳೀಗ ಮತಗಟ್ಟೆಗೆ ಬಂದಿದ್ದಾರೆ. ಅಭ್ಯರ್ಥಿಗಳೆಲ್ಲರೂ ಕೂಡ ಅಭ್ಯರ್ಥಿಗಳು ಮತ್ತು ಏಜೆಂಟ್ಗಳು, ಯಾಕಂದರೆ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕಲ್ಲ, ಅವರ ಅಭ್ಯರ್ಥಿಗಳು ಮತ್ತು ಅವರ ಏಜೆಂಟ್ಗಳು ಅವರ ಸಮ್ಮುಖದಲ್ಲೇ ಕೌಂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳು ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮತಗಟ್ಟೆಗೆ ಎಲ್ಲರೂ ಬಂದಿದ್ದಾರೆ. ಬ್ಯಾಲೆಟ್ ಬಾಕ್ಸನ್ನು ಕೂಡ ಈಗಾಗಲೇ ಇಲ್ಲಿಗೆ ತಂದಿದ್ದಾರೆ. ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಜೊತೆಗೆ ವಿಧಾನಸೌಧದಿಂದ ಈಗ ಪ್ರಸನ್ನ ಮತ್ತು ಸುನಿಲ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಫಸ್ಟ್ ಆಫ್ ಆಲ್, ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗಿದೆ ಆ ಒಂದು ಉತ್ಸಾಹ ಅಥವಾ ಯಾವ ರೀತಿ ಲೆಕ್ಕಾಚಾರಗಳಿವೆ ಅನ್ನುವಂಥದ್ದನ್ನು ಪ್ರಸನ್ನ ಅವರಿಂದ ತಿಳ್ಕೊಳ್ಳೋಣ. ಪ್ರಸನ್ನ, ಈಗಾಗಲೇ ವೋಟಿಂಗ್ ಆಗಿದೆ, ಕೌಂಟಿಂಗ್ ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. 4 ಜನ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ತಾರೆ ಅನ್ನುವಂಥದ್ದು ಈ ಮುಂಚಿನ ಚರ್ಚೆ ಇದೆ. ಈಗ ಇರುವಂಥದ್ದು 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಭವಿಷ್ಯ ಏನಾಗುತ್ತೆ ಅಂತೇಳಿ ಹೇಗಿದೆ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಯಾವ ರೀತಿಯಾಗಿ ಅಪ್ಡೇಟ್ಸ್ ಸಿಗ್ತಾ ಇದೆ ಅಲ್ಲಿಂದ? ರೆಹಮಾನ್, ಮಧ್ಯಾಹ್ನ 2:20ಕ್ಕೇನೆ ಕಂಪ್ಲೀಟ್ ಆಗಿ ಎಲ್ಲ 222 ಶಾಸಕರು ಕೂಡ ತಮ್ಮ ಮತದಾನವನ್ನ ಮತಪೆಟ್ಟಿಗೆಯಲ್ಲಿ ಹಾಕಿದ್ದಾರೆ. ಅದಾದ ಬಳಿಕ 4 ಗಂಟೆ ಸುಮಾರಿಗೆ ಮತದಾನದ ಸಮಯ ಮುಗಿದಿತ್ತು. ಅದಾದ ತಕ್ಷಣ ಅಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಆ ಮತಪೆಟ್ಟಿಗೆಯನ್ನ ಸೀಲ್ ಮಾಡಿ ಚುನಾವಣಾ ಇಲಾಖೆಗೆ, ಆಯೋಗಕ್ಕೆ ಮಾಹಿತಿಯನ್ನು ರವಾನಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ 5 ಗಂಟೆಯ ಬಳಿಕ ಈ ಮತಪೆಟ್ಟಿಗೆಯನ್ನ ತೆರೆಯುವಂತ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಮತಪೆಟ್ಟಿಗೆಯನ್ನು ತೆರೆಯುವಂತಹ ಸಂದರ್ಭದಲ್ಲಿ ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳು ಖುದ್ದು ಹಾಜರಿರ್ತಾರೆ. ಈಗಾಗಲೇ ಮತಗಟ್ಟೆ ಚುನಾವಣಾ ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳು ಇಬ್ಬರು ಕೂಡ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬ್ಯಾಲೆಟ್ ಬಾಕ್ಸ್ ಅನ್ನ ಓಪನ್ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ ಈಗಲೂ ಕೂಡ ದೊಡ್ಡ ಮಟ್ಟಿಗಿನ ವಿಶ್ವಾಸದಲ್ಲಿರುವಂತದ್ದು. ತನ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕೂಡ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಅನ್ನ ಹೊಂದಿದೆ. ಇದಕ್ಕೆ ಕಾರಣ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಂದ ತನ್ನ ಪರವಾಗಿ ಒಂದಷ್ಟು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್. ವಿನಯ್ ಕಾರ್ತಿಕ್ ಅವರಿಗೆ ಕನಿಷ್ಠ 28 ಮತಗಳು ಬೇಕು. ಜೆಡಿಎಸ್ ನ ಅಭ್ಯರ್ಥಿ ಅಷ್ಟು ಮತಗಳನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಕನಿಷ್ಠ 26 27 ಮತಗಳ ಒಳಗಡೆನೆ ವಿನಯ್ ಕಾರ್ತಿಕ್ ಅವರು ಗೆಲ್ತಾರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿದೆ. ಈ ಒಂದು ವಿಷಯದಲ್ಲಿ ಇದೀಗ ಇನ್ನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಾಗಿ ಆ ಸಸ್ಪೆನ್ಸ್ ಬಗೆಹರಿಯುತ್ತೆ. ಇಲ್ಲಿ ಇರುವಂತಹ ಪ್ರಶ್ನೆ ಇದೀಗ ಅದಾದ ಬಳಿಕ ಆ ಹೆಚ್ಚುವರಿ ಮತಗಳು ಯಾರಿಂದ ಬಂತು ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. GT ದೇವೇಗೌಡ ಅವರ ಹೆಸರು ಕೂಡ ಬೆಳಗ್ಗೆಯಿಂದ ಅನುಮಾನವನ್ನು ಹುಟ್ಟಿಸ್ತಾ ಇರುವಂತಹ ಪಟ್ಟಿಯಲ್ಲಿ ಮೊದಲನೇ ಹೆಸರು. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಬಹಳ ಕ್ಲಿಯರ್ ಆಗಿ ಮತ್ತು ಓಪನ್ ಆಗಿ ಹೇಳಿದ್ದಾರೆ, ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕಿದೀವಿ ಅಂತ ಹೇಳಿ. ಕಾಂಗ್ರೆಸ್ ವಿಶ್ವಾಸದಲ್ಲಿ ಇರೋದಕ್ಕೆ ಆ 2 ಮತಗಳು ಕೂಡ ಕಾರಣ ಆಗಿತ್ತು. GT ದೇವೇಗೌಡ ಜೊತೆಗೆ ಮತ್ತಾರಾದ್ರೂ ಜೆಡಿಎಸ್ನವರು ಕ್ರಾಸ್ ವೋಟಿಂಗ್ ಮಾಡಿದಾರಾ ಅನ್ನುವಂಥದ್ದು ಕೂಡ ಇದೀಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ವೋಟಿಂಗ್ ಮುಗಿದ ಬಳಿಕ ಈ ಚರ್ಚೆ ಹುಟ್ಟುಕೊಂಡಿದೆ. ಜೆಡಿಎಸ್ನಲ್ಲಿ GT ದೇವೇಗೌಡರನ್ನ ಹೊರತುಪಡಿಸಿಯೂ 3 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನುವಂಥ ಒಂದು ಅನುಮಾನದ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ತನ್ನ ಎಲ್ಲ 4 ಅಭ್ಯರ್ಥಿಗಳಿಗೆ 30 ಓಟನ್ನು ಹಾಕಿಸ್ಕೊಂಡಿದೆ. ವಿನಯ್ ಕಾರ್ತಿಕ್ 5ನೇ ಕ್ಯಾಂಡಿಡೇಟು, ಅವರಿಗೂ ಕೂಡ ಇದೀಗ ಬಂದಿರುವಂತಹ ಮತಗಳು ಎಷ್ಟು ಅನ್ನೋದ್ರ ಮೇಲೆ ಕ್ರಾಸ್ ವೋಟಿಂಗ್ ಎಷ್ಟಾಗಿದೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಿಜೆಪಿ ಕೂಡ ಅದೇ ರೀತಿಯ ಸ್ಟ್ರಾಟಜಿಯನ್ನು ಮಾಡಿ ತನ್ನ 2 ಅಧಿಕೃತ ಕ್ಯಾಂಡಿಡೇಟ್ಗಳಿಗೆ ತಲಾ 30 ಓಟ್ಗಳನ್ನ ಹಾಕಿಸ್ಕೊಂಡಿದೆ. ಹಾಗಿದ್ರೆ ಕೊರತೆಯಾಗುವಂತಹ ಓಟುಗಳು ನೇರವಾಗಿ ಅದು ಜೆಡಿಎಸ್ನ ಗೋವಿಂದರಾಜು ಅವರಿಗೆ ಶಾರ್ಟೇಜ್ ಆಗುತ್ತೆ. ಅದನ್ನ ಅವರು ಎಲ್ಲಿಂದ ತರ್ತಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಉತ್ತರ ಅನುಮಾನಾಸ್ಪದವಾಗಿತ್ತು. ಈಗ ಗೋವಿಂದರಾಜು ಮತ್ತು ವಿನಯ್ ಕಾರ್ತಿಕ್ ಇಬ್ಬರ ನಡುವಿನ ಮತಗಳ ಡಿಫರೆನ್ಸ್ ಎಷ್ಟಿದೆ ಅದು ಕ್ರಾಸ್ ವೋಟಿಂಗ್ ಆಗಿರುತ್ತೆ. ವಿನಯ್ ಕಾರ್ತಿಕ್ಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಆಗಿರುವಂತದ್ದು ಮೊದಲ ಪ್ರಾಶಸ್ತ್ಯದ ಮತ 20. ಇನ್ನುಳಿದಂಥದ್ದು 120 ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ 2ನೇ ಪ್ರಾಶಸ್ತ್ಯದ ಮತವನ್ನ ವಿನಯ್ ಕಾರ್ತಿಕ್ ಅವರಿಗೆ ಹಾಕಿದ್ದಾರೆ. ಹೀಗಾಗಿ ವಿನಯ್ ಕಾರ್ತಿಕ್ ಅವರಿಗೆ ಆ ಮೌಲ್ಯಗಳ ಆಧಾರದ ಮೇಲೆ ಸುಮಾರು 27 ಓಟುಗಳು ಸಿಗುತ್ತೆ. ಅದನ್ನ ಹೊರತುಪಡಿಸಿಯೂ ಕೂಡ ವಿನಯ್ ಕಾರ್ತಿಕ್ಗೆ ಏನಾದ್ರೂ ಮತ್ತೆ 3 ಅಥವಾ 4 ಓಟುಗಳು ಬಿದ್ದಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಅದು ಜೆಡಿಎಸ್ ಅಥವಾ ಬಿಜೆಪಿಯಿಂದ ಬಂದಂತ ಕ್ರಾಸ್ ವೋಟಿಂಗ್ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಆ ಒಂದು ಕ್ಲಾರಿಟಿ ಸಿಗುತ್ತೆ. ಹೀಗಾಗಿ ಇನ್ನೊಂದು ಅರ್ಧ ಗಂಟೆಯ ಒಳಗಾಗಿ ಈ ಎಲ್ಲಾ ಗೊಂದಲಗಳಿಗೆ ಅಥವಾ ಈ ರೀತಿಯ ಅನುಮಾನಗಳಿಗೆ, ಮುಂದಿನ ಬೆಳವಣಿಗೆಗಳೇ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳಿದಾವೆ. ವಿನಯ್ ಕಾರ್ತಿಕ್ ಎಷ್ಟು ವೋಟ್ ಪಡೆದುಕೊಳ್ತಾರೆ ಅದರ ಆಧಾರದ ಮೇಲೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಥವಾ ಎಷ್ಟು ಸಂಖ್ಯೆಯ ಶಾಸಕರು ಜೆಡಿಎಸ್ ಅಥವಾ ಬಿಜೆಪಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಮುಂದಿನ ಎಲ್ಲ ರಾಜಕೀಯ ಬೆಳವಣಿಗೆಗಳಿಗೆ, ಒಂದು ಬದಲಾವಣೆಯ ದಿಕ್ಕು ದೆಸೆಗಳಿಗೆ, ವಾದ ವಿವಾದಗಳಿಗೆ ಒಂದು ನಾಂದಿಯನ್ನ ಹಾಡಬಹುದು. ರೆಹಮಾನ್, ನಿಜ ಪ್ರಸನ್ನ, ಖಂಡಿತವಾಗ್ಲೂ ಈಗ ಕ್ರಾಸ್ ವೋಟಿಂಗ್ ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಸಾಕಷ್ಟು ಕುತೂಹಲ ಇರುವಂಥದ್ದು. ನೀವು ಹೇಳಿದ ಹಾಗೆ 27 ಮತಗಳು ಬಂದರೂ ಕೂಡ ಇನ್ನು 3 ಮತಗಳು ಎಲ್ಲಿಂದ ಸೆಳೆದಿರ್ತಾರೆ, ಯಾರು ಹಾಕಿರ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರವಾಗಿದೆ. ಸುನಿಲ್, ಈಗ JDS ಮತ್ತು ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳೇನು? JDS ಲೆಕ್ಕಾಚಾರಗಳು ಉಲ್ಟಾ ಆಗ್ತಾ ಇದೆಯಾ? ಯಾಕಂದ್ರೆ ಗೋವಿಂದರಾಜು ಅವರನ್ನ ಗೆಲ್ಲಿಸ್ಕೋಬಹುದು, ಬಿಜೆಪಿಯಿಂದ ಬರುತ್ತೆ ನಮಗೆ ಮತಗಳು ಅನ್ನುವಂಥದ್ರ ಬಗ್ಗೆ ಇದ್ದಿದ್ದು. ಬಹುಶಃ 18 JDS ನಲ್ಲಿರುವಂತಹ ಮತಗಳು ಇನ್ನೆರಡು ಬಿಜೆಪಿಯಿಂದ ಬಂದಿರ್ಲಿಕ್ಕೂ ಉಂಟಾ. ಸೊ ಗೋವಿಂದರಾಜು ಗೆಲ್ಲುವಂಥದ್ದು ಬಹಳ ಕಷ್ಟ ಸಾಧ್ಯ ಅಂತಾನೆ ಈಗಾಗಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹೇಗಿದೆ ಆ ಪಾಳ್ಯದಲ್ಲಿ ಏನು ಚರ್ಚೆಗಳು ನಡೀತಾ ಇವೆ ಈಗ ಸುನಿಲ್? ಹಾಗಾದ್ರೆ
ರೆಹಮಾನ್, ತೀವ್ರ ಕುತೂಹಲ ಮೂಡಿಸಿದಂಥ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದೋಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗುತ್ತೆ. ಆದರೆ ಮತ ಎಣಿಕೆ ಕಾರ್ಯ ಆರಂಭಕ್ಕೂ ಮುನ್ನ ಈಗಾಗಲೇ JDSನ ಲೆಕ್ಕಾಚಾರ ಒಂದಷ್ಟು ಕೈತಪ್ಪಿದೆ ಅನ್ನೊಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಆಗಿ JDSನ NDA ಅಭ್ಯರ್ಥಿಯಾಗಿ ಗೋವಿಂದರಾಜವನ್ನ ಕುಮಾರಸ್ವಾಮಿ ಅವರು ಕಣಕ್ಕಿಳಿಸ್ತಾರೆ. ಅದೇ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತುಗಳನ್ನು ಕೂಡ ಮಾಡ್ತಾರೆ. BJP JDS ಒಟ್ಟಾಗಿ ಮತ ಚಲಾವಣೆ ಆದರೆ ಅಭ್ಯರ್ಥಿಗೆ 24 ಮತಗಳು ಆಗುತ್ತೆ. ಆದರೆ ಇನ್ನು 4 ಮತಗಳಿಗೆ ಬೇರೆ ರೀತಿಯಾದ ಕಸರತ್ತನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಆದರೆ ಈಗ ಬಂದಿರುವಂಥ ಒಂದು ಮಾಹಿತಿಗಳ ಪ್ರಕಾರ JDS ನಿರೀಕ್ಷೆ ಮಾಡಿದಷ್ಟು BJPಯ ಮತಗಳು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 24 ಮತಗಳು ಒಟ್ಟಾಗಿ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಸುಮಾರು 18ರಿಂದ 20 ಮತಗಳು ಅಷ್ಟೇ ಬರ್ತವೆ ಎಂದು ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಯಾಕೆಂದರೆ ಈಗಾಗಲೇ BJPಯಿಂದ 28 ಮತಗಳನ್ನು ಒಂದು ಅಭ್ಯರ್ಥಿಗೆ ಹಾಕಿದರೆ 6 ಮತಗಳು ಹೆಚ್ಚಾಗಿ ಉಳಿಯುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ BJPಯಿಂದಲೇ ಈಗಾಗಲೇ 30 ಮತಗಳನ್ನು ಅವರ ಅಭ್ಯರ್ಥಿಗೆ ಹಾಕಿಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಈಗ ಕೇವಲ JDSಗೆ 2ರಿಂದ 3 ಮತಗಳು ಅಷ್ಟೇ ಈಗ ಶಿಫ್ಟ್ ಆಗಿರುತ್ತೆ. ಆ ಒಂದು ನಿರೀಕ್ಷೆಯಲ್ಲಿ JDS ಅವರಿಗೆ ಅವ್ರು ಇಟ್ಕೊಂಡಂಥ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಹೀಗಾಗಿ ಕೊನೆ ಹಂತದಲ್ಲಿ JDS ನಾಯಕರ ಲೆಕ್ಕಾಚಾರ ಕೈತಪ್ಪಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ GT ದೇವೇಗೌಡರು ಮತವನ್ನು ಹಾಕಿ ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದೀನಿ ಅಂತ ಹೇಳಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತ್ಮಸಾಕ್ಷಿಯ ಮತಗಳು ಕೂಡ ಬಹಿರಂಗವಾಗುತ್ತೆ. ಯಾರ್ಯಾರು ಅಂತರಂಗದಲ್ಲಿ ಏನಿತ್ತು, ಬಹಿರಂಗವಾಗಿ ಏನನ್ನು ಮಾಡಿದ್ರು ಅಂತೇಳಿ ಸ್ಪಷ್ಟವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ರೆಹಮಾನ್, BJP JDS ಮೈತ್ರಿ ಅಭ್ಯರ್ಥಿ ಗೆಲುವಿಗೆ 4 ಮತಗಳು 2ರಿಂದ 4 ಮತಗಳು ಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಏನಿತ್ತು ಅದು ಸಂಪೂರ್ಣವಾಗಿ ಉಲ್ಟಾ ಆದ ರೀತಿ ಕಂಡು ಬರ್ತಾ ಇದೆ. ಕೇವಲ 18ರಿಂದ 20 ಮತಗಳನ್ನು ಅಷ್ಟೇ ಅಭ್ಯರ್ಥಿ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಚರ್ಚೆಗಳು ಕೂಡ ಈಗಾಗಲೇ JDS ಮತ್ತು BJP ಪಾಳ್ಯದಲ್ಲಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಡ್ಡ ಮತದಾನ ಭೀತಿ ಕೂಡ ಇತ್ತು. ಅದಕ್ಕೆ ರೆಸಾರ್ಟ್ ರಾಜಕಾರಣವನ್ನು ಕೂಡ ಮಾಡಿದ್ರು. ಇನ್ನೊಂದು ಮಾಹಿತಿಗಳ ಪ್ರಕಾರ JDSನಿಂದ ಒಂದಷ್ಟು ಅಡ್ಡ ಮತದಾನ ಆಗಿರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ. ಈಗ ಒಂದಷ್ಟು ಬಂದಿರೋ ಮಾಹಿತಿಯ ಪ್ರಕಾರ JDS ಲೆಕ್ಕಾಚಾರ ಒಂದಷ್ಟು ಕೈ ತಪ್ಪಿದೆ. ಅವರು ನಿರೀಕ್ಷೆ ಮಾಡದಿರುವಂಥ ಮತಗಳು ಅವರ ಅಭ್ಯರ್ಥಿಗೆ ಬಿದ್ದಿಲ್ಲ ಅನ್ನೋ ಒಂದು ಲೆಕ್ಕಾಚಾರಗಳು, ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇರುವಂಥದ್ದು ರೆಹಮಾನ್. ರೈಟ್, ಥ್ಯಾಂಕ್ ಯು ಸುನಿಲ್ ಮತ್ತು ಪ್ರಸನ್ನ. ಈಗ